ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಸರ್ ನಮ್ಮ ಹೆಸರು ಗಿರೀಶ್ ಅಂತ. ಓಕೆ. ನಾವು ಒಮನ್ ಇಂಡಸ್ಟ್ರಿ ಕಡೆಯಿಂದ ಬಂದಿರೋದು. ಹಾಂ ಸರ್ ನಾವಿಲ್ಲಿ ಕುರಿ ಮೇಕೆ ಸಾಕಾಣಿಕೆಗೆ ಫ್ಲೋರ್ ಮ್ಯಾಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸರ್. ಅದ್ರ ಜೊತೆಗೆ ಈಗ ಆಟೋಮೆಟಿಕ್ ಸಿಸ್ಟಮ್ ಡ್ರಿಂಕರ್ ಸರ್, ಇದು ಆಟೋಮೆಟಿಕ್ ಸಿಸ್ಟಮ್. ಹಾಂ ಅಂದರೆ ಕುರಿ ಬಂದು ನೀರು ಕುಡಿದ್ರೆ ನೀರು ಬರುತ್ತೆ, ಅದು ಬಿಟ್ಟೋಯ್ತು ಅಂತಂದ್ರೆ ನೀರು ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ ಸರ್. ಆಫ್ ಆಗುತ್ತೆ. ಹೌದು ಸರ್, ಓಕೆ. ಆಟೋಮೆಟಿಕ್ ಸಿಸ್ಟಮ್ ಸರ್. ಸರ್ ಇದು ಫೀಡರು. ನಾವು ಮಾಮೂಲಿ ಡಬ್ಬನಲ್ಲಿ ಬ್ರೇನಲ್ಲಿ ಏನಾದ್ರು ಹಾಕಿದ್ರೆ ಚೆಲ್ಕೊಳ್ಳುತ್ತೆ, ಬಟ್ ಇದರಲ್ಲಿ ಬಾಕ್ಸಲ್ಲಿ 1/4 ಬರುತ್ತೆ ಸರ್. ಇದರಲ್ಲಿ ಹಾಕೋದ್ರಿಂದ ಏನು ಬೆನಿಫಿಟ್ ಅಂತಂದರೆ ಚೆಲ್ಲೋದಿಲ್ಲ ಸರ್. ಸರ್ ಇದರಲ್ಲೂ ಕಲರ್ ಸಿಗುತ್ತಾ ಸರ್? ಕಲರ್ ಅಂತಂದ್ರೆ 4 ಕಲರ್ ಸಿಗುತ್ತೆ ಸರ್. ಹಾಂ ಯಾವ್ದು ಸರ್? ಸರ್ ಗ್ರೀನ್ ಸಿಗುತ್ತೆ, ರೆಡ್ ಸಿಗುತ್ತೆ, ಆರೆಂಜ್ ಸಿಗುತ್ತೆ, ಬ್ಲ್ಯಾಕ್ ಸಿಗುತ್ತೆ ಸರ್. ಸರ್ ಫ್ಲೋರ್ ಮ್ಯಾಟ್ಸಲ್ಲಿ ಯಾವ್ಯಾವ ಸೈಜಲ್ಲಿ ಇದೆ ಸರ್? ಸರ್ ನಮ್ಮ ಹತ್ರ 1/2 ಇದೆ, ಹಾಂ 2/2 ಇದೆ ಸರ್. ಸರ್ 1/2 ನಲ್ಲಿ ಹಾಂ 45 mm ಥಿಕ್ನೆಸ್ ಬರುತ್ತೆ ಸರ್ ಇದು ಓಕೆ. ಮಿಡಲಲ್ಲಿ. ಹಾಂ ಬಟ್ 2/2 ನಲ್ಲಿ ಸರ್ ಇದು 45 ಇಂದ 85 ವರೆಗೂ ಅವೈಲೇಬಲ್ ಇದೆ ಸರ್. 45, 55, 70, 75, 85 ಸರ್. ಹಾಂ ಇದೊಂದು 500 ಇಂದ 600 kg ಕೆಪಾಸಿಟಿ ಸರ್ ಇದು. ಓಕೆ. ಇದು ಅಷ್ಟೇ ಸರ್. ಇದೊಂದು 55, ಇದು ಅಷ್ಟೇ ಒಂದು 600 ಇಂದ 800 kg ಅಷ್ಟೇ ಸರ್. ಇದರಲ್ಲಿ ಸರ್ ಇದು 85 mm ಥಿಕ್ನೆಸ್ ಸರ್ ಇದು. ಓಕೆ. ಸರ್ ಇದರಲ್ಲಿ ಏನಪ್ಪ ಅಂತಂದರೆ ಕೆಲವೊಂದು ಕುರಿಗಳು 500 ಇಂದ 600 kg ವರೆಗೂ ಬರುತ್ತೆ ಸರ್. ಡಾರ್ಪರ್ ಅನ್ನೋ ಕುರಿ ಬರುತ್ತೆ, ತಿರ್ಗಿ ಆಮೇಲೆ ಚಳಿಕೆರೆ ಅನ್ನೋ ಕುರಿ ಬರುತ್ತೆ. ಅವೆಲ್ಲ ವೆಯ್ಟ್ ಜಾಸ್ತಿ ಬೇಕಾಗುತ್ತೆ ಸರ್. ಅದಕ್ಕಾಗಿ ಇದೊಂದು 1000 ದಿಂದ 1000 kg ಕೆಪಾಸಿಟಿ ಸರ್. ಇದು ಹಂದಿ ಸಾಕಾಣಿಕೆಗೂ ಯೂಸ್ ಮಾಡ್ತಾರೆ ಸರ್ ಇದನ್ನು ಜಾಸ್ತಿ. ನಿಮ್ಮಲ್ಲಿ ಯಾವ್ಯಾವ ಕಲರಲ್ಲಿ ಸಿಗುತ್ತೆ ಸರ್? ಸರ್ ನಮ್ಮಲ್ಲಿ ಗ್ರೀನ್ ಇದೆ, ಹಾಂ ಗ್ರೇ ಕಲರ್ ಇದೆ, ರೆಡ್ ಇದೆ, ಬ್ಲೂ ಇದೆ. 4 ಕಲರಲ್ಲಿ 4 ವೆರೈಟಿ ಇದೆ ಸರ್. ಈ ಪ್ಲಾಸ್ಟಿಕ್ ಫ್ಲೋರ್ ಮ್ಯಾಟ್ಸ್ನ ಯಾಕೆ ಯೂಸ್ ಮಾಡ್ಬೇಕು ಸರ್? ಸರ್ ಏನಂತಂದರೆ ಬೆನಿಫಿಟ್ ಇದರಲ್ಲಿ ಸರ್, ಇದರಲ್ಲಿ ಎಕ್ಕೆ ಅಂತಾರೆ. ಎಕ್ಕೆ ಆಗಲಿ ಗಂಜಲ ಆಗಲಿ ಏನು ಇದರಲ್ಲಿ ನಿಂತ್ಕೊಳ್ಳಲ್ಲ, ಸೀದಾ ಕೆಳಗಡೆ ಬಿದ್ದೋಗುತ್ತೆ. ಓಕೆ. ಒಂದೇನಪ್ಪ ಅಂತಂದರೆ ಈ ಕೆಲವ್ರು ಏನು ಮಾಡಿರ್ತಾರೆ ಅಲ್ಲಿಗೆನಲ್ಲಿ ಇದರಲ್ಲಿ ಮಾಡಿರ್ತಾರಲ್ಲ, ಅದರಲ್ಲಿ ಏನಾಗುತ್ತೆ ಅಂತಂದರೆ ಇಕ್ಕೆ ಆಗಲಿ ತಿರ್ಗಿ ಆಮೇಲೆ ಗಂಜಲ ಆಗಲಿ ಅಲ್ಲೇ ಇದ್ದು ಒಂಥರ ಕಿಲ್ಬಿಡ್ ಹೋಗುತ್ತೆ ಸರ್. ಆ್ಯಂಗಲ್ಸ್ ಆಗಲಿ ಇದು ತಿರ್ಗಿ ಆಮೇಲೆ ಫ್ಲೋರ್ ಮ್ಯಾಟ್ ಆಗಲಿ ಎಲ್ಲನೂ. ಬಟ್ ಇದರಲ್ಲಿ ಏನಪ್ಪ ಅಂತಂದರೆ ಎಕ್ಕೆ ಆಗಲಿ ಗಂಜಲ ಆಗಲಿ ಏನು ಇದ್ರಲ್ಲಿ ಮೇಲೆ ನಿಂತ್ಕೊಳ್ಳಲ್ಲ ಸರ್. ಇವಾಗ ಯಾವುದೇ ಒಬ್ಬ ರೈತ ಒಂದು 100 ಕುರಿ ಸಾಕಬೇಕಂದ್ರೆ ಎಷ್ಟು ಮ್ಯಾಟ್ ಬೇಕಾಗುತ್ತೆ ಸರ್? ಸರ್ ಮಿನಿಮಮ್ ಒಂದು 250 ರಿಂದ 300 ಆದರೆ ಬೆಸ್ಟ್ ಸರ್. ಯಾಕೆ ಅಂತಂದರೆ ಹಾಂ ಇಕ್ಕಟ್ಟಿದ್ರೆ ಒಂದಕ್ಕೊಂದು ಉಜ್ಜಿಕೊಂಡು ಒಂದಕ್ಕೊಂದು ಥಿಕ್ನೆಸ್ ಮಾಡಿಕೊಂಡು ಅದು ಇದಕ್ಕಿರೋ ವೈರಸ್ ಅದಕ್ಕೆ ಬರುತ್ತೆ. ಬಟ್ ಏನಂತಂದ್ರೆ ಸ್ವಲ್ಪ ಫ್ರೀ ಆಗಿದ್ರೆ ಒಂದು 250 ರಿಂದ 300 ಹಾಕೊಂಡ್ರೆ ಒಂದು ಅದಕ್ಕೂ ಇದು ಅದ್ರ ಗಾಳಿ ಇದಕ್ಕೆ ಟಚ್ ಆಗಲ್ಲ, ಇದ್ರ ಬಾಡಿ ಅದಕ್ಕೆ ಟಚ್ ಆಗಲ್ಲ. ಏನೇ ವೈರಸ್ ಇದ್ರು ಏನೇ ಇನ್ಸ್ಪೆಕ್ಷನ್ ಇದ್ರು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಹಂಗಾಗಿ ಒಂದು 250 ರಿಂದ 300 ಹಾಕೊಂಡ್ರೆ ಬೆಸ್ಟ್ ಸರ್. ಸರ್ ಮ್ಯಾಟ್ಸ್ದು ಕ್ವಾಲಿಟಿ ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದೀರಾ ಸರ್? ಸರ್ ನಮ್ಮ ಹತ್ರ ನಾವೇನು ಸೆಕೆಂಡ್ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಯೂಸ್ ಮಾಡಲ್ಲ, ನಂಬರ್ 1 ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಯೂಸ್ ಮಾಡೋದು. ಏನಪ್ಪ ಅಂತಂದರೆ ನಮ್ಮಲ್ಲಿ ನೋಡಿ ಸರ್ 4 ರನ್ನರ್ ಬರುತ್ತೆ ಸರ್. ರನ್ನರ್ ಅಂದರೆ ಯಾವುದು ಸರ್? ಸರ್ ರನ್ನರ್ ಅಂದರೆ ಇದು ಮೆಟೀರಿಯಲ್ಲು ಇದು ಬಂದು ಪೀಸ್ ರೆಡಿ ಆಗುತ್ತೆ ಸರ್. ಓಕೆ. ಮೆಟೀರಿಯಲ್ಲು ನೋಡಿ 4 ರನ್ನರಿಂದನೂ ಬರುತ್ತೆ ಮೆಟೀರಿಯಲ್ಲು. ಯಾಕೆ ಅಂತಂದರೆ ಕೆಲವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಒಂದೇ ರನ್ನರಲ್ಲಿ ಮೆಟೀರಿಯಲ್ ತಳ್ಳುತ್ತೆ. ಓಕೆ. ಅದರಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಸೈಡ್ ಜಾಸ್ತಿ ಹೋಗುತ್ತೆ, ಒಂದು ಸೈಡ್ ಕಮ್ಮಿ ಬರುತ್ತೆ. ಬಟ್ ನಮ್ಮದ್ರಲ್ಲಿ ಏನಪ್ಪ ಅಂತಂದರೆ 4 ರನ್ನರ್ ಇರುತ್ತಲ್ಲ, 4 ಮೂಲೆಗೂ 4 ರನ್ನರು ಸಪ್ಲೈ ಕೊಡೋದ್ರಿಂದ ಪೀಸು ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ, ಸ್ಟ್ರೆಂತು ಚೆನ್ನಾಗಿರುತ್ತೆ ಸರ್. ನಮ್ಮದ್ರಲ್ಲಿ 2/2 ಮ್ಯಾಟಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಗ್ಯಾಪ್ ಇದೆ ಸರ್. ಹಾಂ ಸರ್. ಈ ಗ್ಯಾಪಲ್ಲಿ ಎಕ್ಕೆ ಆಗಲಿ ಗಂಜಲ ಆಗಲಿ ಏನೂ ನಿಂತ್ಕೊಳ್ಳಲ್ಲ ಸರ್, ಸೀದಾ ಕೆಳಗಡೆ ಹೊರಟೋಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಸ್ಪೆಷಾಲಿಟಿ ಈ ಗ್ರಿಪ್ಪರ್ ಇದೆ ನೋಡಿ ಸರ್. ಹಾಂ ಸರ್. ಈ ಗಂಜಲ ಅಟ್ಬಿಟ್ಟು ಈ ಕುರಿ ಓಡಾಡ್ಬೇಕಾದ್ರೆ ಸ್ಲಿಪ್ ಆಗಿ ಬಿದ್ದೋಗುತ್ತೆ. ಓಕೆ. ಈ ಗ್ರಿಪ್ಪರ್ ಇರೋದ್ರಿಂದ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ಸರ್, ಯಾವುದೇ ಕಾರಣಕ್ಕೂ ಕುರಿ ಬೀಳೋದಿಲ್ಲ. ಸರ್ ರೈತರು ನಿಮ್ಮ ಹತ್ರ ಮ್ಯಾಟ್ಸ್ನ ತೊಗೊಂಡೋದ್ಮೇಲೆ ಅದನ್ನು ಯಾವ ಥರ ಜೋಡಣೆ ಮಾಡೋದು ಸರ್? ಸರ್ ಕೆಲವರು ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಇರೋರು ಅವರೇ ಮಾಡ್ಕೊಂಡ್ಬಿಡ್ತಾರೆ ಸರ್. ಇನ್ನು ಕೆಲವರು ಏನಪ್ಪಾ ಅಂತಂದ್ರೆ ಸರಿಯಾಗಿ ಹಾಕಕ್ ಬರ್ದೆ ಅದು ಏನು ಅಂತ ಗೊತ್ತಿಲ್ಲದೆ ಲಾಕ್ಗಳೆಲ್ಲ ಮುರ್ಕೊಂಡ್ಬಿಡ್ತಾರೆ ಸರ್. ಏನಂತಂದ್ರೆ ನಾನೊಂದು ಡೆಮೋ ಮಾಡ್ಬೇಕು ಅಂತ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸರ್. ತೋರಿಸ್ಕೊಡಿ ಸರ್. ನಾನು ಸರ್ ಸಿಂಪಲ್ ಸರ್ ಇದು. ಈಗ ಇದು ನಾವು 2/2 ಅಂತ ಮಾಡಿಸಿರೋದು ರ್ಯಾಕ್ ಇದು ನೋಡಿ ಸರ್. ಸಿಂಪಲ್ ಲಾಜಿಕ್. ಇದರಲ್ಲಿ ಲಾಕ್ ಇರುತ್ತೆ ಸರ್ ಸೆಂಟ್ರಲ್ಲಿ. ಓಕೆ. ಮಧ್ಯದಲ್ಲಿ ಲಾಕಿಂಗ್ ಮಾಡ್ಕೊಬೇಕು ಸರ್. ಈಸಿ ಮೆಥಡ್ ಸರ್, ಇಷ್ಟೇ ಸರ್. ಸೀದಾ ಲಾಕ್ ಆಗೋಗುತ್ತೆ ಸರ್ ಈ ಥರ ಸರ್. ಈಗ ಇವೆರಡು ಹಾಕಿ ತೋರಿಸಿ ನೋಡಿ ಸರ್. ಸಿಂಪಲ್ ಸರ್. ಇಲ್ಲಿ ಏನಂತಂದರೆ 2/2ನಲ್ಲಿ ರ್ಯಾಕ್ ಮಾಡಿಸ್ಬೇಕು ಸರ್. ವೆಲ್ಡರು ಬನ್ನಿ ಸರ್, ಇದು ತೋರಿಸ್ತೀನಿ ಸರ್. ಇದು ಆ್ಯಂಗಲ್ ಇದೆ ಸರ್, ಇಲ್ಲಿ 2 ಇಂಚು. ಹಾಂ ಸರ್. ಈ ಕಡೆ ಕೆಳಗಡೆ, ಈ ಕಡೆ ಮೇಲ್ಗಡೆ 1.5 ಇಂಚು. ಓಕೆ. ಆ್ಯಂಗಲ್ ಕರೆಕ್ಟಾಗಿ ಎಲ್ ಶೇಪ್ ಮಾಡ್ಬೇಕು ಸರ್.
ಎಲ್ ಶೇಪ್ ಮಾಡಿದ್ರೆ ಏನಂತಂದ್ರೆ ಸ್ಟ್ರೆಂತ್ ಇಲ್ಲಿ ಕೆಳಗಡೆ ಬಾಟಮ್ ಅಲ್ಲೂ ತಡೆಯುತ್ತೆ, ಹಾಂ ಈ ಲಾಕಿಂಗ್ ಅಲ್ಲೂ ತಡೆಯುತ್ತೆ ಸರ್. ಓಕೆ. ಪೀಸ್ ಯಾವುದೇ ಥರ ಡ್ಯಾಮೇಜ್ ಬರೋದಿಲ್ಲ. ನಾವು 2 ವರ್ಷ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೊಡ್ತೀವಿ, ವಾರಂಟಿ ಕೊಡ್ತೀವಿ ಸರ್. ಸೊ ಗ್ಯಾರಂಟಿ 2 ವರ್ಷ ಕೊಡ್ತೀರಾ ಸರ್? ಹೌದು ಸರ್, ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಸರ್. ಏನೇ ಆದ್ರೂ ಹೊಸ ಪೀಸ್ ಕೊಡ್ತೀರಾ? ಹೌದು. ಓಕೆ. ಒಂದು ಲಾಕ್ ಕಟ್ಟಾದ್ರೂ ಬೇರೆ ಪೀಸ್ ಕೊಡ್ತೀರಿ, ಹೊಸ ಪೀಸ್ ಕೊಡ್ತೀವಿ ಸರ್. ಸರ್ ನೋಡಿ ಸರ್, ಕ್ವಾಲಿಟಿ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದೆ, ತೋರಿಸ್ತೀನಿ ಅಂತ ಹೇಳಿದ್ದೆ. ನೋಡಿ ಇವ್ರು ಏನಿಲ್ಲ ಅಂತಂದ್ರೆ 60ರಿಂದ 70 kg ಇದ್ದಾರೆ ಒಬ್ಬೊಬ್ರು. ನೋಡಿ ಜಂಪ್ ಮಾಡಿಸ್ತೀನಿ, ನೋಡಿ ಕ್ವಾಲಿಟಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಜಂಪ್ ಮಾಡಿರಿ. ನೋಡಿ ಸರ್, ಈಗ ಮ್ಯಾಟ್ ಮೇಲೆ ಗಾಡಿ 4 ಟನ್ ವೆಯ್ಟ್ ಇದೆ. ಈಗ ಅಶೋಕ ಲೈಲ್ಯಾಂಡ್ ಹತ್ತಿಸ್ತಾ ಇದ್ದೀನಿ ನೋಡಿ ಸರ್. ಸರಿ, ವುಡ್. ಹಾಂ ಸರ್ ನೋಡಿ ಸರ್, ಟ್ರಕ್ ಹೋಯ್ತು 4 ಟನ್ ವೆಯ್ಟ್, ಏನೂ ಡ್ಯಾಮೇಜ್ ಆಗಿಲ್ಲ ಸರ್. ನೀವು ಟ್ರಾನ್ಸ್ಪೋರ್ಟೇಷನ್ ಯಾವ ಥರ ಮಾಡ್ಕೊಡ್ತೀರಾ ಸರ್? ಸರ್ ಟ್ರಾನ್ಸ್ಪೋರ್ಟೇಷನ್ನು ಈಗ ಲೋಕಲ್ ಅವ್ರಿಗೆ, ಹತ್ರದಲ್ಲಿರೋರಿಗೆ ಅವರೇ ಬಂದು ಕಸ್ಟಮರ್ ನೇರವಾಗಿ ಕ್ವಾಲಿಟಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ಅವರೇ ಡೈರೆಕ್ಟಾಗಿ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿ ಅವರೇ ತೊಗೊಂಡೋಗ್ಬೋದು ಸರ್. ಅವರೇ ತೊಗೊಂಡು ಹೋಗ್ತಾ ಇದ್ದಾರೆ ಆಲ್ರೆಡಿ. ಈ ದೂರ ಇರೋರಿಗೆ ನಾವು ಬರೋಕ್ಕಾಗಲ್ಲ, ಟ್ರಾವೆಲ್ ಅಡ್ಜಸ್ಟ್ ಆಗಲ್ಲ ಅನ್ನೋರಿಗೆ VRL ಮುಖಾಂತರ ನಾವೇ ಕೊರಿಯರ್ ಮಾಡಿ ಅವ್ರಿಗೆ ಕಸ್ಟಮರ್ಗೆ ತಲುಪಿದೆಯೋ ಇಲ್ಲೋ ಅಂತ ನಾವು ಇನ್ನೊಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊತೀವಿ ಸರ್. ಸರ್ ನಾವು ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತಾ ಇದ್ದೀವಿ ಸರ್. 1 ಪೀಸ್ ತೊಗೊಂಡ್ರು ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತೀವಿ, 100 ಪೀಸ್ ತೊಗೊಂಡ್ರು ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತೀವಿ ಸರ್ ನಾವು. ಇದರಲ್ಲಿ ಯಾಕೆ ಅಂತಂದರೆ ಕಸ್ಟಮರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಸರ್ ನಮಗೆ ಏನಿದ್ರು. ಓಕೆ ಸರ್, ಇಲ್ಲಿವರೆಗೂ ಎಲ್ಲೆಲ್ಲಿ ಕೊಟ್ಟಿದ್ದೀರಾ ಸರ್ ನೀವು? ಸರ್ ನಾವು ಆಲ್ ಓವರ್ ಇಂಡಿಯಾ ಕೊಟ್ಟಿದ್ದೀವಿ ಸರ್. ಜಾಸ್ತಿ ಅಂದರೆ ಚೆನ್ನೈಗೆ ಹೋಗುತ್ತೆ, ಕರ್ನಾಟಕ ಹೋಗುತ್ತೆ, ಆಂಧ್ರ ಹೋಗುತ್ತೆ, ತೆಲಂಗಾಣವರೆಗೂ ಹೋಗಿದೆ ಸರ್ ನಮ್ಮದು. ಸರ್ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಕೆಳಗಡೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಸರ್, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತಾರೆ ಸರ್. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಈ ವಿಡಿಯೋ